ಬೆಂಗಳೂರಿನ ಯಾವ್ಯಾವ ಭಾಗಗಳಲ್ಲಿ ಹಾಗಾದ್ರೆ ಹೆಚ್ಚು ಮಳೆ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಹೋಗೋದಾದ್ರೆ ಬಸವೇಶ್ವರ ನಗರ, ಹೆಬ್ಬಾಳ ಅಂದ್ರೆ ಬೆಂಗಳೂರು ನಾರ್ತ್ ಮತ್ತು ವೆಸ್ಟ್ ಅಲ್ಲಿ ಬಹಳ ಸಮಸ್ಯೆ ಆಗಿದೆ. ಬಸವೇಶ್ವರ ನಗರ, ಹೆಬ್ಬಾಳ, ಕೆಆರ್ ಸರ್ಕಲ್ನಲ್ಲಿ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿದೆ. ನೀರಲ್ಲಿ ಕಾರು ಬೈಕು ಸಿಲುಕಿ ಸವಾರರು ಪರದಾಡಿದ್ದಾರೆ. ರಾಜಾಜಿನಗರ, ಪಟ್ಟೇಗಾರಪಾಳ್ಯ, ಬಸವೇಶ್ವರ ನಗರ, ಹೆಬ್ಬಾಳದಲ್ಲಿ ಕೂಡ ವರುಣರಾಯ ಅಬ್ಬರಿಸಿ ಬೊಬ್ಬರಿದಿದ್ದಾನೆ. ರಸ್ತೆ ಮೇಲೆ ಮಳೆ ನೀರು ಮಿನಿ ನದಿಯನ್ನು ನೋಡೋ ರೀತಿ ಕಾಣಿಸ್ತಾ ಇತ್ತು ನಮಗೆ. ನಾನು ಆಗಲೇ ಹೇಳ್ತಾ ಇದ್ದೆ, ಕೃತಕ ಸ್ವಿಮ್ಮಿಂಗ್ ಪೂಲು, ಕೃತಕವಾಗಿ ನದಿಯೆಲ್ಲ ಸೃಷ್ಟಿಯಾಗಿತ್ತು. ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ಕಂಡು ಬರ್ತದೆ. ಇದು ಯಾಕೆ ಈ ಥರ ಆಗುತ್ತೆ ಅಂದರೆ ನೀರು ಸರಾಗವಾಗಿ ಹೋಗೋದಕ್ಕೆ ಜಾಗ ಇಲ್ಲ. ರಾಜ ಕಾಲುವೆಗಳ ಓವರ್ ಎನ್ಕ್ರೋಚ್ಮೆಂಟು. ರಾಜ ಕಾಲುವೆಗಳು ಇಷ್ಟು ಫೀಟ್ ಇರಬೇಕು, ಕೆಲವು ಕಡೆ 22 ಫೀಟ್ ಇರಬೇಕು ಅಂತೆಲ್ಲ ಇದೆ. ಎಲ್ಲಿದೆ ಆ ಥರ? ಬೆಂಗಳೂರಿನಲ್ಲಿ ಯಾವ ಭಾಗದಲ್ಲಿದೆ? ಅದರ ಎಫೆಕ್ಟ್ ಏನು ಅಂತ ಹೇಳಿದ್ರೆ ನೀರು ಹೋಗೋದಕ್ಕೆ ಜಾಗ ಇಲ್ಲ. ಮತ್ತು ಇದಕ್ಕೆ BBMP ಅಧಿಕಾರಿಗಳು 1 ಗಂಟೆನಲ್ಲಿ ಇಷ್ಟು ಮಳೆ ಬಂದುಬಿಟ್ರೆ ಹೆಂಗೆ ನಾವು ನೋಡೋಕ್ಕಾಗತ್ತೆ, ಅಥವಾ ಯಾರ ಕಂಟ್ರೋಲಲ್ಲೂ ಇರಲ್ಲ ಅಂತ. ಇನ್ ರಿಯಾಲಿಟಿ ಅದಲ್ಲ. ನೋಡ್ತಾ ಇದ್ದೀರಾ KR ಸರ್ಕಲ್ನಲ್ಲಿ ಕಾರ್ಗಳು ಹೇಗೆ ಕೆಟ್ಟು ನಿಂತಿವೆ ಅಂತ ಹೇಳಿ, ಹಾಗೂ ಎಷ್ಟಡಿ ನೀರು ನಿಂತಿದೆ ಅಂತ ಹೇಳಿ. ಬೆಂಗಳೂರಿನ ಕೆಲವು ಭಾಗಗಳಂತೂ ದ್ವೀಪಕ್ಕೆ ಹೋದಂತಹ ಅನುಭವವನ್ನು ಕೊಡ್ತಾ ಇದೆ ಒಂದೇ 1 ಗಂಟೆ ಮಳೆಗೆ. ಯಾವುದೋ ಐಲ್ಯಾಂಡಿಗೆ ನಾವು ಎಂಟ್ರಿ ಆಗ್ತಾ ಇದೀವ ಅನ್ನೋ ರೀತಿ. ಯಾಕಂದರೆ ಸುತ್ತಮುತ್ತ ಕೂಡ ನೀರು. ಇನ್ನೊಂದು ಕಡೆಗೆ ಅಂಡರ್ ಪಾಸ್ಗಳಲ್ಲಿ ಹೋದ ಪರಿಣಾಮ ಆ ಬೈಕ್ ಸವಾರ ನೋಡಿ ಹೇಗೆ ಬೆಲೆ ತತ್ತಿದ್ದಾರೆ ಅಂತ ಹೇಳಿ. ಬೈಕ್ ಹಾಳಾಗಿದೆ, ಒಂದು ಕಡೆಗೆ ಮಳೆ, ಗಲೀಜು ನೀರು, ರೋಗ ಎಲ್ಲಿ ನಮ್ಗೆ ಅಂಟ್ಕೊಳ್ಳುತ್ತೋ ಅಂತ. ಯಾಕಂದರೆ ಅಷ್ಟೊಂದು ಬ್ಯಾಕ್ಟೀರಿಯಾ, ಅಷ್ಟೊಂದು ವೈರಾಣು ಅದರಲ್ಲಂತೂ ಇರುತ್ತೆ. ಬಿಕಾಸ್ ಅದೆಲ್ಲವೂ ಕೂಡ ಕೊಳಕು ನೀರು. ಅದೇ ಇದರಲ್ಲಿ ಅವರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಕೆಟ್ಟು ನಿಂತ ಬೈಕು ಸರಿ ಮಾಡೋದಕ್ಕೆ, ಸ್ಟಾರ್ಟ್ ಮಾಡೋದಕ್ಕೆ ಬಹಳ ವಿಫಲ ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ನೋಡ್ತಾ ಇದ್ದೀರಾ, ಮೊಣಕಾಲುದ್ದ ನೀರಿನಲ್ಲೇ ಬೈಕ್ಗಳನ್ನು ಓಡಿಸ್ಬೇಕಾದ ಸಾಹಸ. ಕೆಲವ್ರದ್ದು ದುಸ್ಸಾಹಸ ಇದ್ದರೂ ಕೆಲವ್ರದ್ದು ಅನಿವಾರ್ಯತೆ. ಮನೆ ತಲುಪಬೇಕು, ಮಳೆ ಎಷ್ಟೊತ್ತಿಗೆ ನಿಲ್ಲೋದು ಗೊತ್ತಿಲ್ಲ. ಮತ್ತು ಬೆಂಗಳೂರಿನಲ್ಲಿ ಯಾವುದಾದ್ರೂ ರೋಡ್ ಹತ್ತಿರ ಯಾವುದಾದ್ರೂ ಮರದ ಆಶ್ರಯ ಪಡೆಯೋಣ ಅಂದರೆ ಯಾವ ಮರ ಎಲ್ಲಿ ಬೀಳುತ್ತೆ ಅಂತ ಗೊತ್ತಿಲ್ಲ. ಅಥವಾ ಯಾವ ಡ್ರೈನೇಜ್ ಸಿಸ್ಟಮನ್ನು ಓಪನ್ ಮಾಡಿ ಬ್ಯಾರಿಕೇಡ್ ಹಾಕ್ತೆ ನಿಲ್ಲಿಸಿರ್ತಾರೋ ಗೊತ್ತಿಲ್ಲ. ಪಾಟ್ ಹೋಲ್ಗಳ ಕತೆ ಅಂತೂ ಕೇಳಲೇಬೇಡಿ. ಸೊ ಮನೆಗೆ ಸೇರ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾರೆ ಜನ. KR ಸರ್ಕಲ್ನಲ್ಲಿ ಮೊಣಕಾಲುದ್ದ ನೀರು ನಿಂತ ಪರಿಣಾಮ 2 ವೀಲರ್ಸ್ನ ಸಮಸ್ಯೆ. ಸಮಸ್ಯೆ ನೋಡ್ತಾ ಇದ್ದೀರಾ. KR ಸರ್ಕಲ್ನ ಅಂಡರ್ಪಾಸ್, ಡೆಡ್ಲಿ ಅಂಡರ್ಪಾಸ್ಗಳಲ್ಲಿ ಇವು ಕೂಡ ಒಂದು. ಅಲ್ಲೆಲ್ಲ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡ್ವಿ ಅಂತ ಹೇಳ್ತಾ ಇದ್ರು. ಬಟ್ ನೀರು ನಿಲ್ಲೋದು ಈಗಲೂ ಕಂಟಿನ್ಯೂ ಆಗ್ತಾ ಇದೆ. ಬೇಸಿಕ್ ಆ ಸ್ಟ್ರಕ್ಚರಲ್ಲೇ ಕೆಲವೊಂದಷ್ಟು ದೋಷಗಳಿದ್ದಾವೆ ಅಂತ ಹೇಳ್ತಾರೆ. ಆದರೂ ಅದೇನೋ ರೆಡ್ ಟೇಪ್ ಎಲ್ಲ ಹಾಕಿದ್ದೀವಿ, ಈ ಸಲ ಅಲ್ಲಿ ಸಮಸ್ಯೆ ಆಗದೇ ಇರೋ ರೀತಿ ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಬಟ್ ಅಷ್ಟಾಗಿ ಅದು ಉಪಯೋಗಕ್ಕೆ ಬಂದಂಗೆ ಕಾಣಿಸ್ತಾ ಇಲ್ಲ. ಇನ್ನೊಂದು ಕಡೆಗೆ ಅಲ್ಲಲ್ಲಿ BMTC ಬಸ್ಗಳು ಕೆಟ್ಟು ನಿಂತಹ ದೃಶ್ಯ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತದೆ. ಬಿಕಾಸ್ ಯಾವ ಪ್ರಮಾಣದಲ್ಲಿ ಇಷ್ಟಡಿ ನೀರು ನಿಂತಿದೆ ನೋಡಿ. ನೆರೆಗೆ ಅತ್ಯಂತ ಎಫೆಕ್ಟ್ ಆಗೋ ಪ್ರದೇಶಗಳು. ರಾಜಾಜಿನಗರ ಮಳೆ ನೀರಿನಲ್ಲಿ ಬೈಕ್ಗಳು ಹೇಗೆ ಮುಳುಗಿದೆ. ಅಲ್ಲಲ್ಲೇ ಸಾಲ ಪಾರ್ಕ್ ಮಾಡಿದರೆ ಕೆಲವು ಬೈಕ್ಗಳೆಲ್ಲ ಹಾಗೆ ಒಂದು ಸ್ವಲ್ಪ ಮೀಟರ್ಸ್ ಹೋಗಿದ್ದು ಕೂಡ ಕಾಣಿಸ್ತಾ ಇತ್ತು. ಕೆಲವು 2 ವೀಲರ್ ಬೈಕ್ ಓಡಿಸೋರಂತೂ ಅಸಹಾಯಕತೆಯನ್ನು ತಮ್ಮ ಬೈಕ್ಗಳನ್ನು ನೋಡ್ತಾ ಇದ್ರು. ಆದಷ್ಟು ಬೈಕ್ ಕೆಡದೇ ಇರಲಿ, ನೀರಿನ ಪ್ರಮಾಣ ಇನ್ನಷ್ಟು ಇನ್ಕ್ರೀಸ್ ಆಗದೇ ಇರಲಿ ಅಂತ ಪಾಪ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಿದ್ದು ಕೂಡ ಕಂಡು ಬಂತು. ಹೆಬ್ಬಾಳ ರಸ್ತೆಯೋ ಅಥವಾ ಮಿನಿ ನದಿಯೋ ಅನ್ನೋ ರೀತಿ ಪರಿಸ್ಥಿತಿ. ಕಾರಣ ಎಲ್ಲ ಭಾಗದಿಂದ ಕೂಡ ನೀರು ಹರಿತಾ ಇದೆ. ತಗ್ಗು ಪ್ರದೇಶದಲ್ಲೂ ಕೂಡ ಬಹಳ ಸಮಸ್ಯೆ ಆಗಿದೆ. ಹೆಬ್ಬಾಳ ಮಳೆಯಿಂದ ಬಾಧಿತವಾಗಿರುವಂತಹ ರಸ್ತೆಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಇಲ್ಲೂ ಕೂಡ ಕೆಲವು ಅಂಡರ್ಪಾಸ್ಗಳು ಸಮಸ್ಯೆಯಿಂದ ಕೂಡಿರ್ತವೆ ಪ್ರತಿ ವರ್ಷ ಮಳೆ ಆದಾಗಲೂ ಕೂಡ. ತಗ್ಗು ಪ್ರದೇಶಗಳಲ್ಲಿ ಅಂತೂ ಜನರ ಪರಿಸ್ಥಿತಿ ಕೇಳೋದೇ ಬೇಡ, ಆ ಥರ ಇದೆ. ಒಂದು ಮಳೆ BBMPಯ ವರ್ಷದ ಸಿದ್ಧತೆಯ ಬಗ್ಗೆ ನಮಗೆ ರಿಪೋರ್ಟ್ ಕಾರ್ಡ್ ಕೊಡ್ತಾ ಇದೆ. 1 ಗಂಟೆಯ ಮಳೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡದಷ್ಟೆಲ್ಲ ಮಳೆ ಬಂದರೆ ಬಿಡಿ, ಎಲ್ಲರೂ ಬೋಟ್ ಇಟ್ಕೊಂಡು ಹೋಗಬೇಕು. ಆಮೇಲೆ ಎಲ್ಲಿ ಯಾರು ಮುಳುಗ್ತಾರೆ ಅಂತ ಹೇಳಕ್ಕೆ ಬರಲ್ಲ, ಅಷ್ಟೆಲ್ಲ ಸೆಂಟಿಮೀಟರ್ ಮಳೆ ಬಿದ್ದರೆ. KP ಅಗ್ರಹಾರ ಮನೆಯಲ್ಲಿ ಕೊಳಚೆ ನೀರು ನುಗ್ಗಿದೆ. ತಗ್ಗು ಪ್ರದೇಶದಲ್ಲಿದ್ದಂತಹ ಮನೆಗಳ ಒಳಗೆ ಕೊಳಚೆ ನೀರು ನುಗ್ಗಿ ಆ ನೀರನ್ನು ಹೊರ ಹಾಕೋದಕ್ಕೆ ಇಡೀ ರಾತ್ರಿ ಜಾಗರಣೆ ಮಾಡಬೇಕು. ಆಮೇಲೆ ನೀರಿನ ಪ್ರಮಾಣ ಕೂಡ ನೋಡ್ತಾ ಇದ್ದಾಗೆ ಹೆಚ್ಚಾಗೋ ಸಾಧ್ಯತೆ ಕೂಡ ಇರುತ್ತೆ. ಬರೀ ನೀರೊಂದು ಬರಲ್ಲ, ಅದ್ರ ಜೊತೆಗೆ ರೋಗಾಣುಗಳು ಕೂಡ, ಅಂದರೆ ರೋಗಾಣುಗಳನ್ನು ಹರಡಬಲ್ಲ ವೈರಸ್ಗಳು ಕೂಡ ಬರುತ್ತೆ. ಸೊ ಆತಂಕದಲ್ಲಿ ಜನ ಇದ್ದಾರೆ. ಮತ್ತು ವಿಷಸರ್ಪಗಳು ಬಂದರೆ ಹೇಗೆ ಆ ನೀರಿನ ಜೊತೆಗೆ ಅನ್ನೋ ಭಯ ಕೂಡ ಇದೆ ಅವ್ರಿಗೆ. KP ಅಗ್ರಹಾರದಲ್ಲಿ ಮಳೆ ನೀರಿನಲ್ಲಿ ಬೈಕ್ ಒಂದು ಮುಳುಗಿದ ಸನ್ನಿವೇಶ ಕೂಡ ಅಲ್ಲಿ ಸೃಷ್ಟಿಯಾಗಿದೆ.
KP ಅಗ್ರಹಾರದ ಬಹಳಷ್ಟು ಮನೆಗಳಿಗೆ ನೀರು ನುಗ್ಗಿದೆ. ಕಾರಣ ಅಲ್ಲಿ ಕೆಲವೊಂದಷ್ಟು ಎನ್ಕ್ರೋಚ್ಮೆಂಟ್ಗಳು ಆಗಿರೋ ಪರಿಣಾಮ ಹಾಗೂ ಕೆಲವು ಕಟ್ಟಡಗಳು ಅವೈಜ್ಞಾನಿಕವಾಗಿ ಬಿಲ್ಡ್ ಆಗಿದ್ದರ ಪರಿಣಾಮ ರಸ್ತೆಯಲ್ಲಿ ನೀರು ನಿಂತಿದೆ. KR ಸರ್ಕಲ್ ರಸ್ತೆಯಲ್ಲಿದ್ದೇನೆ. ಇದು KR ಸರ್ಕಲ್ ಇಂದ ವಿಧಾನಸೌಧಕ್ಕೆ ಹೋಗುವಂತಹ ರಸ್ತೆ. ಸೊ ಇದು ಲೋಕಾಯುಕ್ತದ ಮುಂದಿರುವಂತಹ ರಸ್ತೆ. ಕಂಪ್ಲೀಟ್ ಆಗಿ ಈ ರಸ್ತೆ ಜಲಾವೃತ ಆಗಿದೆ. ವೆಹಿಕಲ್ಸ್ಗಳ ಮುಂಭಾಗದ ಏನು ವೀಲ್ಗಳಿದಾವೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿದ್ದಾವೆ. ಜೊತೆಗೆ ಇಲ್ಲಿ ಒಂದು 2 ವೀಲರ್ ಬಂದಿದೆ. ಈ ಒಂದು ಮಳೆ ನೀರಲ್ಲೇ ಕೆಟ್ಟು ನಿಂತಿದೆ, ಅದನ್ನು ತಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಆಗಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದು ತಗ್ಗು ಪ್ರದೇಶದ ರಸ್ತೆ ಆಗಿರೋದ್ರಿಂದಾಗಿ ಚರಂಡಿಯ ನೀರು ಕೂಡ ಆವರಿಸಿಕೊಂಡಿದೆ. ಸೊ ಈ ಮಳೆ ನೀರಲ್ಲಿ ವೆಹಿಕಲ್ಸ್ಗಳ ಮೂವಿಂಗ್ ಕೂಡ ಆಗೋದಕ್ಕೆ ಆಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಕಷ್ಟದ ಸನ್ನಿವೇಶ ಇದೆ. ಗಮನಿಸ್ತಾ ಇದ್ರಿ, ಒಂದು ಕಾರು ಕೂಡ ಕಂಪ್ಲೀಟ್ ಆಗಿ ಲಾಕ್ ಆಯಿತು. ಒಂದು ಕಾರು ಕೂಡ ಮಧ್ಯದಲ್ಲೇ ನಿಂತ್ಕೊಂಡಿದೆ. ಅದರ ಪಕ್ಕದಲ್ಲಿ 2 ವೀಲರ್ಗಳು ಕೂಡ 2 2 ವೀಲರ್ಗಳು ಕೂಡ ನಿಂತ್ಕೊಂಡಿದೆ. ಕಂಪ್ಲೀಟ್ ಆಗಿ ಮುಂದೆ ಹಳ್ಳ ಇದೆಯಾ ಅಥವಾ ಚರಂಡಿ ಓಪನ್ ಆಗಿದೆಯಾ ಅದು ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಕೇವಲ ಮುಂದೆ ಯಾವುದಾದ್ರೂ ದೊಡ್ಡ ಗಾತ್ರದ ವೆಹಿಕಲ್ಸ್ಗಳು ಲಾರಿ ಬಸ್ಗಳು ಹೋದರೆ ಅದರ ಹಿಂದೆ ಕಾರ್ಗಳು ಬರುವಂಥ ಸ್ಥಿತಿ ಇದೆ. ಸೊ ಪಕ್ಕದಲ್ಲೇ ಏನು ಲೆಫ್ಟ್ ಸೈಡಲ್ಲೇ ಅಂಡರ್ ಪಾಸ್ ಇದೆ. ಅಲ್ಲಿ KR ಸರ್ಕಲ್ನ ಅಂಡರ್ ಪಾಸ್ ಇದೆ, ಅದು ಕೂಡ ತುಂಬಿದೆ. ಸೈಡಿಗೆ ನೋಡಿ, ಗಮನಿಸ್ತಾ ಇದ್ರಿ ವೆಹಿಕಲ್ಸ್ನ ಹೇಗೆ ತಳ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ. ಮಳೆ ನೀರಲ್ಲಿ ಮುಂದಕ್ಕೆ ಮೂವ್ ಆಗೋದಕ್ಕೂ ಕೂಡ ಆಗ್ತಾ ಇಲ್ಲ, ಕೆಟ್ಟು ನಿಲ್ತಾ ಇದೆ. ಸೊ ಒಂದು ರೀತಿಯಲ್ಲಿ ವಾಹನ ಸವಾರರ ಪಾಡು ಹೇಳ್ತಿರೋದು. ಎಲ್ಲೆಲ್ಲಿ ಚರಂಡಿಗಳು ಓಪನ್ ಆಗಿದೆಯೋ, ಓಪನ್ ಆಗಿರುವಂತಹ ಚರಂಡಿ ಓವರ್ಫ್ಲೋ ಆಗಿ ಕೂಡ ಚರಂಡಿಗಳಿಂದ ಕೂಡ ನೀರು ಬರ್ತಾ ಇದೆ. ಸೊ ಈ ಭಾಗದಲ್ಲಿ ಇನ್ನು ಮುಂಭಾಗದಲ್ಲಿ ಕೂಡ ಈಗ ಕಾರೊಂದು ಲಾಕ್ ಆಗಿದೆ. ಕಾರ್ ಲಾಕ್ ಆಗಿರುವಂಥ ಪರಿಣಾಮ ಅದರಲ್ಲೇ ಇದ್ದಾರೆ, ಹೊರಗಡೆ ಬರಲಿಕ್ಕೂ ಕೂಡ ಆಗ್ತಾ ಇಲ್ಲ. ಜೊತೆಗೆ ಮತ್ತೊಂದು 2 ವೀಲರ್ ಏನಿದೆ ಅದು ಕೂಡ ಕೆಟ್ಟು ನಿಂತಿದೆ. ಸೊ ಕೆಟ್ಟು ನಿಂತಿರುವಂತಹ 2 ವೀಲರಲ್ಲಿ ಕೂಡ ಕೂರಿಸ್ಕೊಂಡೆ ಮೂವಿಂಗ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ರೀತಿಯ ಸನ್ನಿವೇಶ ಇದೆ. ಕಂಪ್ಲೀಟ್ ಆಗಿ ರಸ್ತೆ ಜಲಾವೃತ ಆಗಿರುವಂಥ ಹಿನ್ನೆಲೆಯಲ್ಲಿ ಪರದಾಡ್ತಾ ಇದ್ದಾರೆ. ಮೊಣಕಾಲು ಉದ್ದಕ್ಕೂ ಕೂಡ ನೀರು ನಿಂತ್ಕೊಂಡಿದೆ. ಸೊ ಬಹುಶಃ ಈ ರೀತಿಯ ಕಡಿಮೆ ಮಳೆಗೆನೆ ಈ ರೀತಿಯ ಪರಿಪಾಟಲು ಪಡುವಂತಾಗ್ತಾ ಇದೆ. ಇಲ್ಲಿ ಕಾರನ್ನು ಒಂದು ಕಡೆ ತಳ್ತಾ ಇದ್ರೆ, ಇಲ್ಲಿ 2 ವೀಲರ್ಗಳನ್ನು ಮತ್ತೊಂದು ಕಡೆ ತಳ್ತಾ ಇದ್ದಾರೆ. ಚಿನ್ನದಂಥ ರಸ್ತೆಗಳನ್ನು ಮಾಡ್ತೀವಿ, ಚರಂಡಿಯನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಯಾವುದು ಕೂಡ ಇಲ್ಲಿ ಆಗ್ತಾ ಇಲ್ಲ. ಅದರ ಪರಿಣಾಮ ರಸ್ತೆಯಲ್ಲಿ ಮೊಣಕಾಲುದ್ದ ನೀರು ನಿಂತ್ಕೊಂಡು ವೆಹಿಕಲ್ಸ್ಗಳೆಲ್ಲವೂ ಕೂಡ ಲಾಕ್ ಆಗಿದ್ದಾವೆ. ಮುಂದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಆ ಕಾರನ್ನು ತಳ್ಳುವಂಥದ್ದನ್ನು ಮಾಡ್ತಾ ಇದ್ದಾರೆ, ಆದರೆ ಮುಂದಕ್ಕೆ ಆಗ್ತಾ ಇಲ್ಲ, ಮುಂದಕ್ಕೆ ಮೂವಿಂಗ್ ಆಗ್ತಾ ಇಲ್ಲ. ಇನ್ನು ಆಟೋಗಳಂತರೂ ಒಂಚೂರು ಹಾಫ್ ಆದರೂ ಕೂಡ ಅಲ್ಲೇ ಲಾಕ್ ಆಗುತ್ತೆ, ಅಷ್ಟರ ಮಟ್ಟಿಗಿದೆ. ಇನ್ನು ಈ ಭಾಗದಲ್ಲಿ ನೋಡಿ, ಗಮನಿಸ್ತಾ ಇದ್ರಿ, ಆ 2 ವೀಲರ್ ಕೂಡ ತಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇನ್ನು ಮುಂದಕ್ಕೆ ಹೋದರೆ ಕಂಪ್ಲೀಟ್ ಈ ರಸ್ತೆ ಏನಿದೆಯಲ್ಲ, ರಸ್ತೆ ಮೂಲಕವಾಗಿ ಹೋದರೆ ಕಂಪ್ಲೀಟ್ ಆಗಿ ಲಾಕ್ ಆಗಿದ್ದಾವೆ. ಸೊ ಆ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿದೆ. ಇನ್ನು ಈ ಭಾಗದಲ್ಲಿ ಗಮನಿಸ್ತಾ ಇದ್ರಿ, ಹಾಗೆ ಮುಂದಕ್ಕೆ ಹೋದರೆ ಅಲ್ಲೆಲ್ಲ ರಸ್ತೆ ಇದ್ದಕ್ಕೂ ಕೂಡ ಅದೇ ಸನ್ನಿವೇಶ. ಈಗ ಕಾರಲ್ಲ ಒಬ್ರು ಕೂತಿದ್ದಾರೆ, ಲಾಕ್ ಆಗಿದ್ದಾರೆ. ಸೊ ಮುಂದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಕಾರು ಕೂಡ ಆನ್ ಆಗ್ತಾ ಇಲ್ಲ. ಈಗ ಸಣ್ಣ ಪಾಪು ಇದೆ, ಮಗು ಇದೆ, ಸಣ್ಣ ಪಾಪು 2 ವೀಲರಲ್ಲಿ. ಆ 2 ವೀಲರಲ್ಲಿ ಸಣ್ಣ ಪಾಪನ ಇಟ್ಟುಕೊಂಡು ಈಗ ಮುಂದಕ್ಕೆ ಹೋಗುವಂಥದ್ದು ಕೂಡ ಆಗ್ತಾ ಇದೆ. ಮಳೆಯಿಂದ ಜನ ಪರದಾಡ್ತಾ ಇದ್ದಾರೆ. ಬಹುಶಃ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮಳೆಯಿಂದ ಆಗುವಂತಹ ಅನಾಹುತಗಳನ್ನು ತಪ್ಪಿಸೋದಕ್ಕೆ ಎಲ್ಲೆಲ್ಲಿ ಯಾವ್ಯಾವ ಕಾಮಗಾರಿಗಳನ್ನು ಮಾಡಬೇಕು ಅದೆಲ್ಲವೂ ಕೂಡ ತ್ವರಿತಗತಿಯಲ್ಲಿ ಮಾಡಿದ್ರೆ ಬಹುಶಃ ಮಳೆಯಿಂದ ಆಗುವಂತಹ ಹಾನಿಯಿಂದ ಜನ ಬಚಾವಾಗಬಹುದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.